ಫ್ರೆಂಡ್ಸ್, ವೆಲ್ಕಮ್ ಟು ಒಕ್ಕಲಿಗ ಕಿಚನ್ ಬ್ಲಾಗ್. ಇವತ್ತು ನಾನು ಸೌತೆಕಾಯಿ ಮಜ್ಜಿಗೆ ಹುಳಿನ ಮಾಡ್ತಾಯಿದ್ದೀನಿ. ನೋಡಿ, ಇದು ಗಟ್ಟಿ ಮಜ್ಜಿಗೆ ತೊಗೊಂಡಿದ್ದೇನೆ, ಗಟ್ಟಿಯಾಗಿದೆ ಅದು. ಮತ್ತು ಇಲ್ಲಿ ನೋಡಿ ತುರಿದಿಟ್ಕೊಂಡಿರೋ ಅಂಥ ಸೌತೆಕಾಯಿ, ಮತ್ತು ಟ್ಯಾಂಪರಿಂಗ್ ಕೊಡೋದಕ್ಕೋಸ್ಕರ ಇದು ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಇದು ಇಲ್ಲಿ ನೋಡಿ, ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿರೋ ಕ್ವಾಂಟಿಟಿ ಮಜ್ಜಿಗೆ ಮತ್ತು ಈ ಸೌತೆಕಾಯಿ ನೋಡ್ಕೊಂಡು ಇದನ್ನು ತೊಗೋಬೇಕು. ಸೊ ಇದು ನಾನು ತೊಗೊಂಡಿರೋಂಥ ಒಂದು ಹಾಫ್ ಚಿಕ್ಕ ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕ ಒಂದು ಗ್ಲಾಸಷ್ಟು ನಾನು ಮಜ್ಜಿಗೆನ ಗಟ್ಟಿ ಮಜ್ಜಿಗೆನ ತೊಗೊಂಡಿದ್ದೀನಿ, ಸಾಕದು. ಇಲ್ಲಿ ಇದು ಈರುಳ್ಳಿ ಇದೆ, ಇದು ಆಪ್ಷನಲ್ಲು ನಮಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ. ನೋಡಿ, ಈಗ ಇದನ್ನು ಹುರಿದಿಟ್ಕೊಂಡಿರೋವಂಥ ಬೇಳೆನ ಒಂದು ಚೂರು ನಾನು ಪೌಡ್ರ್ ಮಾಡ್ಕೊತೀನಿ. ಇದನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಟ್ಯಾಂಪರಿಂಗ್ ಕೊಡೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಟ್ಯಾಂಪರಿಂಗ್ ಇಟ್ಕೊಂಡಿದ್ದೀನಿ. ಆ ಟ್ಯಾಂಪರಿಂಗ್ಗೆ ಇದು ಒಣಮೆಣಸಿನ್ಕಾಯಿ ಹಾಕಿದೆ. ಇಲ್ಲಿ ನೋಡಿ, ನಾನು ಪೌಡ್ರ್ ಮಾಡಿಟ್ಕೊಂಡು ಇದು ಆಗಲೇ ಹುರಿದಿಟ್ಕೊಂಡಿದ್ದಂಥ ಬೇಳೆನ ಪೌಡ್ರ್ ಮಾಡಿಟ್ಕೊಂಡು, ತುಂಬ ಫೈನ್ ಪೌಡ್ರ್ ಏನು ಬೇಕಾಗಿಲ್ಲ, ಒಂಚೂರು ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ಈಗೆಲ್ಲನೂ ಒಂದೊಂದು ನಾನೇ ಈ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಆನಿಯನ್ ನಾನು ಯೂಸ್ ಮಾಡ್ತಿಲ್ಲ, ಇದು ಆಪ್ಷನಲ್ಲು. ಬೇಕು ಅಂದಾಗ ಮಾತ್ರ ಅದನ್ನು ನಾವು ಟ್ಯಾಂಪರಿಂಗ್ ಕೊಡಿದ್ರೆ ಹಾಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ನನಗೆ ನಾನು ಅದು ಆಪ್ಷನಲ್ ಅಲ್ವಾ, ಅದಕ್ಕೆ ನಾನು ಹಾಕಲಿಲ್ಲ. ಸೊ ಈಗ ನೋಡಿ, ಇದು ತುರಿದಿರೋ ಅಂಥ ಸೌತೆಕಾಯಿ ಹಾಕ್ತಾಯಿದ್ದೀನಿ ಮಜ್ಜಿಗೆ ಇದರಲ್ಲಿ. ಮತ್ತು ನೋಡಿ, ಇದು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ, ಇದು ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಮತ್ತು ಈಗ ಟ್ಯಾಂಪರಿಂಗ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಈ ಟ್ಯಾಂಪರಿಂಗ್ ಕೊಡ್ತಾಯಿದ್ದೀನಿ ಲಾಸ್ಟಲ್ಲಿ. ಇದಕ್ಕೆ ಒಂಚೂರು ಬೇಕಾದರೆ ನೀರು ಹಾಕ್ಕೋಬೋದು, ಒಂದೇ ಒಂಚೂರು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಯಾಕಂದರೆ ಇದು ನಾವು ಮಜ್ಜಿಗೆನ ಗಟ್ಟಿ ಮಜ್ಜಿಗೆನೇ ತೊಗೋಬೇಕು. ನಾವು ಇದು ಸೌತೆಕಾಯಿ ಹಾಕ್ತಾ ಇರೋದ್ರಿಂದ ಅದು ನೀರಿನ ಅಂಶ ಇರೋದ್ರಿಂದ ಏನಾಗುತ್ತೆ, ಅದು ನೀರು ಬಿಟ್ಕೊಳುತ್ತೆ. ಹಾಗಾಗಿ ನಾವು ಗಟ್ಟಿಯಾದಂಥ ಮಜ್ಜಿಗೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದು ನಮಗೆ ಮನೆಯಲ್ಲಿ ಏನಾದರೂ ನಮ್ಮ ಸಾರುಗಳು ನಮ್ಗೆ ಇಷ್ಟ ಆಗಿಲ್ಲ ಅಂದಾಗ ಇದನ್ನು ಮಾಡಿಕೊಂಡ್ರೆ ಬರೀ ಇದರಲ್ಲೇ ತಿಂದ್ಬಿಡ್ತಾರೆ. ಮಕ್ಕಳಂತೂ ತುಂಬ ಚಪ್ಪರಿಸ್ಕೊಂಡು ತಿಂತಾರೆ. ಫ್ರೆಂಡ್ಸ್, ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಈಸಿ ಅಲ್ವಾ. ಒಂದು 5 ಮಿನಿಟ್ಸಲ್ಲಿ ಮಾಡೋವಂಥ ರೆಸಿಪಿ ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ. ಇಲ್ಲಿ ನೋಡಿ, ಈಗ ಫೈನ್ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಈಗ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ಲೈಕ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫಾರ್ ದ ಲೇಟೆಸ್ಟ್ ವೀಡಿಯೋಸ್. ಥ್ಯಾಂಕ್ ಯು. ಟೇಕ್ ಕೇರ್.